ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಮೇಘನ. ನಾನೊಂದು ಹೇಳಕ್ಕಿದ್ದೇನೆ ನೋಡಿ. ಈಗ ಲೈಫಲ್ಲಿ ಒಂದು ಡೆಸ್ಟಿನೇಷನ್ ಅಂತ ಇದ್ದಾಗ ಮಾತ್ರ ತಾಳ್ಮೆ ಮತ್ತು ಛಲಕ್ಕೂ ಒಂದು ಅರ್ಥ. ತಾಳ್ಮೆ ಮತ್ತು ಛಲ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಹೌದಲ್ವಾ? ಹೇಗೆ ಅಂತೀರಾ? ಅಂದು ಥಾಮಸ್ ಆಲ್ವಾ ಎಡಿಸನ್ ವಿದ್ಯುತ್ ಶಕ್ತಿಯನ್ನು ಬಳಸಿಕೊಂಡು ಕತ್ತಲದಿಂದಾಚೆಗೂ ಜಗತ್ತಿಗೆ ಬೆಳಕನ್ನು ನೀಡಬೇಕು ಅನ್ನೋ ಛಲದೊಂದಿಗಿನ ಪ್ರಯತ್ನದಲ್ಲಿ 100 ಬಾರಿ ಸೋಲಾದರೂ ಸಹ ತಾಳ್ಮೆ ವಹಿಸದೇ ಇದ್ದಿದ್ದರೆ ಇಂದು ಕಗ್ಗತ್ತಲಲ್ಲಿ ಮಿನುಗೋ ಇಷ್ಟೊಂದು ಪ್ರಜ್ವಲತೆಯನ್ನು ಕಾಣ್ತಿದ್ವಾ ನಾವು? ಮೇ ನಾಟ್ ಬಿ. ಹೀಗೆ ಪ್ರತಿಯೊಬ್ಬರ ಬದುಕಲ್ಲೂ ತಮ್ಮದೇ ಆದ ಕನಸುಗಳಿರ್ತವೆ. ಆ ಕನಸುಗಳಿಗೆ ರೆಕ್ಕೆ ಕಟ್ಟಿದರಷ್ಟೇ ಸಾಕೆ. ಎಲ್ಲರಂದಿರೋ ಜೀವನ ಒಂದೆಡೆಯಾದರೆ ನಮ್ಮ ಅಭಿರುಚಿಗೆ ತಕ್ಕಂತೆ ನಮ್ಮದೇ ಆದ ಬದುಕು ಅಂತಲೂ ಇರುತ್ತೆ ಅಲ್ವಾ? ಹಾಗಿರುವಾಗ ನಮ್ಮ ಡೆಸ್ಟಿನೇಷನ್ ತಲುಪುವಾಗ ಅದೆಷ್ಟೋ ಅಡೆತಡೆಗಳು ಬರ್ಬೋದು. ಆದರೆ ಒಂದೆರಡು ಬಾರಿ ಪ್ರಯತ್ನಿಸಿ ಆಗದೆ ಇದ್ದಾಗ ಏನಿದು, ಬದುಕಲ್ಲಿ ನಾನು ಅಂದ್ಕೊಂಡಂತೆ ಏನು ಮಾಡೋಕ್ಕಾಗ್ತಿಲ್ವಲ್ಲ, ಇನ್ನು ನನ್ನಿಂದ ಸಾಧ್ಯವಿಲ್ಲ ಅಂತ ನೀವು ಏನಾದರೂ ತಾಳ್ಮೆ ಕಳ್ಕೊಂಡ್ರೆ ಬದುಕಿನಲ್ಲಿ ನಾವು ಅಂದ್ಕೊಂಡಂಥ ಕ್ಷಣವನ್ನು ಅನುಭವಿಸೋಕ್ಕೆ ಆಗಲ್ಲ. ತಾಳ್ಮೆ ಮತ್ತು ಛಲಕ್ಕೆ ಅವಿನಾಭಾವ ಸಂಬಂಧ ಹುಟ್ಕೊಳೋದು ಲೈಫಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಡೆಸ್ಟಿನೇಷನ್ ಅನ್ನೋದಿದ್ದಾಗ ಮಾತ್ರ. ಏನಂತೀರಾ? ಹಾಗೆ ತಾಳ್ಮೆ ಮತ್ತು ಛಲಕ್ಕೂ ಅವಿನಾಭಾವ ಸಂಬಂಧ ಇರುವುದರ ಕುರಿತು ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ.